ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬೆಳಗ್ಗೆ 10:30 11 ಗಂಟೆ ಆಗಿದೆ. ಅಡುಗೆ ಮಾಡಲಿಕ್ಕೆ ಹೋಗ್ತಿದ್ದೀನಿ. ಸ್ವಲ್ಪ ಸಾರಿದೆ ನೆನ್ನೆದು ಸಾರು. ಇನ್ನು ಅಂದ್ಕೊಳ್ಬೇಡಿ, ನಾವು ತಿಂತೀವಿ ನೆನ್ನೆದಾದ್ರೂ ಕೂಡ. ಮತ್ತು ಇನ್ನೊಂದು ಏನಾದರೂ ಐಟಮ್ ಮಾಡಬೇಕು, ತರಕಾರಿ ಏನಿಲ್ಲ. ಅದಕ್ಕೆ ನೋಡಿದಾಗ ಟೊಮೆಟೊ ಇತ್ತು. ಸರಿ, ಸಡನ್ನಾಗಿ ಒಂದು ದಿಢೀರಂತ ಒಂದು ಟೊಮೆಟೊ ಚಟ್ನಿ ಮಾಡ್ಬೋದು ಈಸಿಯಾಗಿ. ಸರಿ, ಅದನ್ನೇ ಮಾಡೋಣ ಅಂತ ಹೊರಟಿದ್ದೀನಿ. ಅಥವಾ ನಿಮಗೂ ಸ್ವಲ್ಪ ತೋರಿಸೋಣ ಅಂತ. ನಿಮಗೂ ಯಾವಾಗಾದರೂ ಒಂದು ಚಟ್ನಿ ಏನಾದರೂ ಅರ್ಜೆಂಟಾಗಿ ಮನೆಗೆ ಯಾರಾದರೂ ನೆಂಟರು ಬಂದರೆ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಒಂದು 2 ಟೊಮೆಟೊ ಇದ್ರೆ ಸಾಕು, ಅದರಲ್ಲಿ ಚಟ್ನಿ ಮಾಡ್ಬೋದು. ಬನ್ನಿ ಆಗಲಿ ನೋಡ್ಕೊಂಬರೋಣ ಚಟ್ನಿ ಹೇಗೆ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಈಗ ಟೊಮೆಟೊ ಚಟ್ನಿ ಮಾಡಬೇಕು ಅಂದರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ. ನೋಡಿ, ಇಲ್ಲಿ ನಾನೆಲ್ಲ ಇಟ್ಕೊಂಡಿದ್ದೀನಿ. 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಮತ್ತು ಒಂದು ಅರ್ಧ ಸ್ಪೂನು ಎಳ್ಳು, ಮತ್ತು ಒಂಚೂರು ಒಂದು 7-8 ಕಡಲೆ ಬೀಜ, ಮತ್ತು ಅರ್ಧ ಸ್ಪೂನ್ ಕಡಲೆ ಪಪ್ಪು, ಮತ್ತು ಸ್ವಲ್ಪ ಹುಳಿ ಜಾಸ್ತಿ ಬೇಡ, ಯಾಕೆಂದರೆ 2 ಟೊಮೆಟೊ ಹಾಕ್ತೇವಲ್ವ ನಾವು. ಮತ್ತು ಒಂದು 2-3 ಹಸಿಮೆಣಸಿನ್ಕಾಯಿ, ಮತ್ತು 2 ಸ್ಪೂನು ಅಷ್ಟು ತೆಂಗಿನ ತುರಿ ಹಾಕಬೇಕು. ತೆಂಗಿನ ತುರಿ ನಿಮ್ದು ಆಪ್ಷನ್ನು, ಮನೆಯಲ್ಲಿ ಇದ್ರೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಹಾಗೆ ಮಾಡ್ಬೋದು, ಏನು ಅಗತ್ಯ ಇಲ್ಲ, ತೆಂಗಿನ ತುರಿ ಬೇಕು ಅಂತೇನಿಲ್ಲ, ಹಾಗೆ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಫಸ್ಟು ಸ್ವಲ್ಪ ಬಾಣಲೆ ಇಟ್ಟು ಅದಕ್ಕೊಂದು 1 ಸ್ಪೂನ್ ಎಣ್ಣೆ ಹಾಕಿ ಫಸ್ಟು ನಾನು ಇದಕ್ಕೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆಯನ್ನು ಹುರ್ಕೊಳ್ಬೇಕು ಒಂದು ಸ್ವಲ್ಪ, ಜಸ್ಟ್ ಒಂದು 2 ನಿಮಿಷ. ಅದು ನಿಮಗೆ ಕೆಂಪಾಗಬೇಕು ಅಂತೇನಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಸ್ವಲ್ಪ ಬಿಸಿ ಆದ ಕೂಡಲೇ ನೀವು ಉದ್ದಿನಬೇಳೆ ಹಾಕಿ. ಉದ್ದಿನಬೇಳೆ ಕೂಡ ಸ್ವಲ್ಪ ಹುರಿದಾದ್ಮೇಲೆ ಕಡಲೆ ಬೀಜ ಹಾಕಿ ಎಲ್ಲ ಒಟ್ಟಿಗೆ ಹುರ್ಕೊಳ್ಬೋದು ಫ್ರೆಂಡ್ಸ್, ಏನೂ ಆಗಲ್ಲ. ಆಮೇಲೆ ಸ್ವಲ್ಪ ಇದು ಕಡಲೆಪಪ್ಪು ಇದೆಯಲ್ಲ, ಇದನ್ನು ಹಾಕಿ. ಇದು ಸ್ವಲ್ಪ ಕೆಂಪಗಾಯ್ತಲ್ಲ, ಕೆಂಪಗಾದ್ಮೇಲೆ ಈಗ ಎಳ್ಳು ಹಾಕಬೇಕು. ಎಳ್ಳು, ಹುಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕಿ. ಬೆಲ್ಲ ಒಂದು ಲಾಸ್ಟಲ್ಲಿ ಹಾಕಿ. ಬೆಲ್ಲ ಹಾಕಿ ಮತ್ತೆ ಹುರ್ಕೊಳ್ಬೇಕು. ನೋಡಿ, ಹುರ್ಕೊಂಡಿದ್ದೀನಿ, ಎಲ್ಲ ಕೆಂಪಗಾಗಿದೆ. ಈಗ ಕೆಂಪಗಾಗಿ ನೀವು ಟೊಮೆಟೊ ಹಾಕಬೇಕು. 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕಬೇಕು. ಅದು ಸ್ವಲ್ಪ ಮೆತ್ತಗಾಗಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಹುರ್ಕೊಂಡಿದ್ದೀನಿ, ಎಲ್ಲ ಮೆತ್ತಗಾಗಿದೆ ಟೊಮೆಟೊ ಹಾಕಿದ್ನಲ್ಲ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬೆಲ್ಲ ಇಟ್ಕೊಂಡಿದ್ರಲ್ಲ, ಆ ಬೆಲ್ಲನೂ ಕೂಡ ಹಾಕ್ಕೊಳ್ಬೇಕು. ತೆಂಗಿನಕಾಯಿ ಇಟ್ಕೊಂಡಿದ್ರಲ್ಲ, ಆ ತೆಂಗಿನಕಾಯಿನೂ ಕೂಡ ಹಾಕ್ಕೊಳ್ಬೇಕು. ಮತ್ತು ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ಮಿಕ್ಸಿಯಲ್ಲಿ ಹಾಕಿ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಇವಾಗ ಒಂದು ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೊಂದು ಸ್ವಲ್ಪ ಸಾಸಿವೆ, ಮತ್ತೊಂಚೂರು ಉದ್ದಿನಬೇಳೆ, ಮತ್ತೊಂದು ಸ್ವಲ್ಪ ಜೀರಿಗೆ, ಮತ್ತು 1 ಕೆಂಪು ಮೆಣಸಿನ್ಕಾಯಿ, ಇಷ್ಟು ಹಾಕಿ ಇದಕ್ಕೆ ಇವಾಗ ಒಗ್ಗರಣೆ ಮಾಡಬೇಕು. ನೋಡಿ, ಈಗ ಒಗ್ಗರಣೆ ಆಗ್ತಾ ಇದೆ, ಇದಕ್ಕೆ ಹಾಕ್ತೇನೆ. ಇದ್ರಲ್ಲ ಫ್ರೆಂಡ್ಸ್, ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ. ಇದ್ರ ಚಪಾತಿ ಒಟ್ಟಿಗೆ ಮತ್ತು ಅನ್ನದೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಮತ್ತು ದಿಢೀರ್ ಅಂತ ಮಾಡ್ಬೋದು, ಮನೆಯಲ್ಲಿ ಏನೆಲ್ಲ ಸಾಮಾನಿದೆ ಅದನ್ನು ಯೂಸ್ ಮಾಡ್ಕೊಂಡು ದಿಢೀರ್ ಅಂತ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹೀಗೆ ಮತ್ತೊಂದು ವಿಡಿಯೋ ತಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.